ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾನೀಗ ಅವಲಕ್ಕಿ ಸ್ವೀಟ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. 2 ಟಂಬ್ಲರಷ್ಟು ಅವಲಕ್ಕಿ ತಗೊಳ್ತಾ ಇದ್ದೀನಿ. 2 ಟಂಬ್ಲರು ಅವಲಕ್ಕಿ. ಒಣ ಕೊಬ್ಬರಿ ಅರ್ಧ ಚಿಪ್ಪಷ್ಟು ತಗೊತಾ ಇದ್ದೀನಿ. ಒಣ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು. 1 ಟಂಬ್ಲರಷ್ಟು ಕಡಲೆಕಾಯಿ ಬೀಜ, 1/4 kg ಅಷ್ಟು ಬೆಲ್ಲ ತಗೋಬೇಕು. ಈ ಪೌಡ್ರು 1/4 ಸ್ಪೂನಷ್ಟು ತಗೊತಾ ಇದ್ದೀನಿ. ಅವಲಕ್ಕಿ ಸ್ವೀಟ್ಗೆ ಬೇಕಾಗಿರೋಂಥ ವಸ್ತುಗಳಿದು. ಹೇಗೆ ಮಾಡೋದು ಅಂತ ನೋಡೋಣ. 1 ಟಂಬ್ಲರಷ್ಟು ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಹುರ್ಕೋಬೇಕು. ಇವಾಗ ತೆಗೆದು ಬಿಡೋಣ. ಇವಾಗ ಅವಲಕ್ಕಿ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿನೂ ಹಾಗೆ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಮಾಡಿಕೊಂಡು ಆಯಿತು. ಇವಾಗ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ಹಾಕಿ. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಅರ್ಧ ಟಂಬ್ಲರಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಅದನ್ನು ಸೋದಿಸ್ಕೋಬೇಕು, ಮಣ್ಣಿರುತ್ತೆ. ಕಡಲೆಕಾಯಿ ಬೀಜ ಹಾಗೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು. ಕಡಲೆಕಾಯಿ ಬೀಜದ ಪುಡಿ, ಅವಲಕ್ಕಿ ಕೊಬ್ಬರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳೋಣ. ಅವಲಕ್ಕಿ ಕೊಬ್ಬರಿ ಪುಡಿ ಎಲ್ಲನೂ ಹಂಗೆ ಪುಡಿ ಮಾಡ್ಕೋಬೇಕು. ಇವಾಗ ಬೆಲ್ಲ ಕರಗಿಸಿರೋದು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟೊಂದು ಮಣ್ಣಿದೆ. ತವಾಗೆ ಸೇರಿಸ್ಕೊಂಡು ಇದಕ್ಕೆ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ತೆಂಗಿನಕಾಯಿ ಪುಡಿನೂ ಸೇರಿಸ್ಕೊಂಡಿದ್ದಾಯಿತು. ಇವಾಗ ಕಡಲೆಕಾಯಿ ಬೀಜದ ಪುಡಿನೂ ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತವಾಗೆ ಅಂಟದಿರ ಬರುತ್ತೆ, ಆವಾಗ ತೆಗೆದು ಬಿಡಬೇಕು. ಬೇಯಿಸ್ಕೊತಾ ಇರಬೇಕು ಅಂಟದಿರ ಬರೋ ತನಕ. ತವಾಗೆ ಸ್ವಲ್ಪನೂ ಅಂಟದಿರ ಬರಬೇಕು. ಏಲಕ್ಕಿ ಪುಡಿ 1/4 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೋಡಿ, ತವಾಗೆ ಅಂಟದಿರ ಬರ್ತಾ ಇದೆ. ಇವಾಗ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ತುಪ್ಪ ಸ್ವಲ್ಪ ಕೈಗೆ ಸವರ್ಕೊಂಡು ಉಂಡೆ ಮಾಡಿಬಿಡೋಣ. ಈ ಥರ ಉಂಡೆ ಮಾಡಿ ಇಡೋಣ. ಮಕ್ಕಳಿಗೆ ತುಂಬ ಹೆಲ್ತಿ ಸ್ವೀಟು. ಸ್ನ್ಯಾಕ್ಸ್ ಏನಾದರೂ ಬೇಕು ಅನ್ನೋವಾಗ ಈ ಥರ ಮಾಡಿಕೊಡಿ. ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ, ಅವಲಕ್ಕಿ ಎಲ್ಲ ಹೆಲ್ತಿ ಸ್ನ್ಯಾಕ್ಸೇ.
ನೋಡಿ ಅವಲಕ್ಕಿ ಲಾಡು ರೆಡಿಯಾಗಿದೆ. ಈಗ ಟೇಸ್ಟ್ ನೋಡೋಣ. ಟೇಸ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿ ತಿನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.